ಈ ಗೋಡೆಗಳು ಅಂದ್ರೆ ಶಿಥಿಲಾವಸ್ಥೆಯಲ್ಲಿದ್ದಾಗ ಅಟ್ಲೀಸ್ಟ್ ಜಿ ಬಿ ಅವರು ಎಚ್ಚೆತ್ಕೊಂಡು ಬೇರೆ ಹೊಸ ಗೋಡೆಗಳ ನಿರ್ಮಾಣ ಮಾಡೋದು ಆ ಥರ ಕೆಲಸಗಳನ್ನು ಮಾಡಬೇಕಾಗಿತ್ತು ಅನ್ಸುತ್ತೆ. ಸರ್ ಇದು ಫಸ್ಟ್ ನಮ್ಮ ತಮ್ಮಗೆ ನೋಡ್ತೀನಿ, ಎಮರ್ಜೆನ್ಸಿ ಇದ್ದಾನೆ, ಫಸ್ಟ್ ಅವ್ನು ನೋಡಬೇಕು ನಾವು. ಫಯಾಜ್ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಾಂ, ಈಗ ಇಲ್ಲ 15-20 ಜನ ಇದ್ದಾರೆ ಒಳಗಡೆ. ಇವೆಲ್ಲ ಮಳೆ ಬಂತಿಲ್ಲ, ಹೋಗೋ ಪಬ್ಲಿಕ್ ಎಲ್ಲ ಮಳೆಗೆ ನಿಂತ್ಕೊಂತು, ಅದೇ ಸಡನ್ಲಿ ಒಂದೇ ಸತಿ ಬಿದ್ದೋಗಿತ್ತು ಅದು. ಅವರೆಲ್ಲ ಏನೇನು ವ್ಯಾಪಾರ ಮಾಡ್ತಾ ಇದ್ರು ಅಲ್ಲಿ? ಎಲ್ಲ ಬೇರೆ ಬೇರೆ ಅಂಗಡಿ ಐತೆ, ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ, ಪರ್ಸ್ ಅಂಗಡಿ, ಎಲ್ಲ ಲೈನಾಗಿ ಒಂದೊಂದು ಅಂಗಡಿ ಇರೋದು ಅದು. ಈಗ ಅಲ್ಲಿ ಗಾಳಿ ಜೋರಾಗಿ ಬಂದಾಗ ಬೇರೆ ಕಡೆ ಹೋಗ್ಬೇಕು ಆ ಥರನೇ ಶಿಫ್ಟ್ ಆಗ್ತಾ ಇದ್ರು ಆ ಟೈಮಲ್ಲಿ? ಇಲ್ಲ ಆ ಥರ ಏನಿದ್ದಿಲ್ಲ, ಗೋಡೆ ಒಂದೇ ಸಡನ್ಲಿ ಬಿದ್ದೋಗಿರೋದು. ಯಾವತ್ತಾಗಲಿಲ್ಲ, ನಾವು ಅಷ್ಟು ವರ್ಷದಿಂದ 20 ವರ್ಷದಿಂದ ಇದ್ದೀವಿ, ಯಾವತ್ತಾಗಲಿಲ್ಲ. ಇವತ್ತೇ ಹಂಗೆ ಆಗಿರೋದು ಸಡನ್ಲಿ ಅಂತ. ಎಷ್ಟು ಜನ ಇದ್ರು ಅಲ್ಲಿ? ಯಾರು ಮಕ್ಳಿದ್ರ ದೊಡ್ಡವರಿದ್ರ? ಇದ್ರು, ಲೇಡೀಸ್ ಫುಲ್ ಇದ್ರು, ಮಕ್ಕಳಿದ್ರು, ವಯಸ್ಸಾಗೋರು ಇದ್ರು, ಎಲ್ಲರಿದ್ರು. ಇಲ್ಲ ಅಷ್ಟು ಗೊತ್ತೇ ಇಲ್ಲ. ನಿಮ್ಗೆ ಗೊತ್ತಿರೋರು ಯಾರು ಇದ್ದಾರೆ? ಎಲ್ಲರೂ ಒಳಗಡೆನೆ ಇದ್ದಾರೆ, ಎಲ್ಲರೂ ಇದ್ದಾರೆ. ತಮ್ಮನಿಗೆ ಮದುವೆ ಆಗಿತ್ತ ಸರ್? ಆಗಿದ್ದೆ, ಫ್ಯಾಮಿಲಿ ಐತೆ, ಚಿಕ್ಕ ಚಿಕ್ಕ ಮಕ್ಕಳು 2 ಐತೆ. 2 ವರ್ಷ ಮಗ ಐತೆ, 4 ವರ್ಷ ಹುಡುಗಿ ಐತೆ, ಅವ್ರ ವೈಫ್ ಇದ್ದಾರೆ ಒಳಗಡೆನೆ. ನಿಮ್ಗೆ ಎಷ್ಟೊತ್ತು ಗೊತ್ತಾಯ್ತು? ನೀವು ಅಲ್ಲೇ ಇದ್ರೆ ಏನಾದ್ರು? ನಾನು ಅಲ್ಲೇ ಇದ್ದಿದ್ದು, ವ್ಯಾಪಾರ ಮಾಡ್ಕೊಂಡೆ. ಹಾಂ, ನಾನು ಅಲ್ಲೇ ಇದ್ದೆ. ಆ ಕ್ಷಣ ಯಾಕಂದ್ರೆ ಗೋಡೆ ಬೀಳ್ತಾ ಇದ್ರೆ ನೀವು ಅವ್ರನ್ನೆಲ್ಲ ಇಲ್ಲ, ಒಂದೇ ಸತಿ ಬಿದ್ದೋಗ್ತಾ ಅದು, ಸಡನ್ಲಿ ಬಿದ್ದೋಯ್ತು. ಹಂಗೆ ಬಿದ್ದೋಗ್ತಾರ ಇಲ್ಲ, ಅದು ಸಡನ್ಲಿ ಬಿದ್ದೋಯ್ತು. ಹಂಗೆ ಬೀಳ್ತಾರ ಇದ್ರೆ ಎಲ್ಲರೂ ಓಡಕ್ ಬಿಡ್ತಾ ಇದ್ರು, ಸಡನ್ಲಿ ಒಂದೇ ಸತಿ ಬಿದ್ದೋಯ್ತು ಎಲ್ಲರ ಮೇಲೆ. ಅದು ಯಾರಿಗೂ ಕೂಡ ಊಹೆನೂ ಗೊತ್ತಿಲ್ಲ ಇದು ಬೀಳುತ್ತೆ ಅಂತ, ಯಾಕಂದ್ರೆ ಅಷ್ಟು ಗಟ್ಟಿಯಾಗಿತ್ತೇನೋ, ಸಡನ್ ಆಗಿ ಬೀಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮಳೆ ಬರ್ತಾ ಇತ್ತು, ನಿಂತಿದ್ರು. ಯಾರು ಗೊತ್ತಿಲ್ಲ, ಸಡನ್ಲಿ ಹಂಗೆ ಒಂದೇ ಸತಿ ಬಿದ್ದೋಗಿತ್ತು ಅದು. ಎಲ್ಲರೂ ಲೇಡೀಸ್ ಎಲ್ಲರೂ ಇದ್ರು, ಚಿಕ್ಕ ಮಕ್ಕಳು ಎಲ್ಲ ಕರ್ಕೊಂಡು ಬಂದ್ರು. ನೀವು ಆ ಟೈಮಲ್ಲಿ ಎಷ್ಟು ದೂರದಲ್ಲಿದ್ರಿ? ನಾನು ಇಲ್ಲಿಂದ ಒಂದು 4 ಕಿಲೋಮೀಟರ್, ಸ್ವಲ್ಪ ಇಲ್ಲಿಂದ ಅಲ್ಲ ಅಷ್ಟು ದೂರ. ಅಂದ್ರೆ ನೀವು ನೋಡ್ತಾನೆ ಬಿದ್ದೋಯ್ತು ಎಲ್ಲರ ಮೇಲೆ? ನೋಡಿಲ್ಲ ನಾವು, ಹಿಂಗ್ ಗೋಡೆನಲ್ಲಿ ಕುತ್ಕೊಂಡಿರೋದು, ಹಂಗೆ ಮೇಲೆ ಬಿದ್ದೋಯ್ತು ಅದು. ನಿಮ್ ಪ್ರಕಾರ ಸುಮಾರು ಎಷ್ಟು ಜನ ಇದ್ರು ಸರ್ ಅಲ್ಲಿ? ಆಯ್ತು 30 ಜನ ಇದ್ರು. 30 ಜನ ಇದ್ರು. ಹಾ, ಈಗ ಅವರೆಲ್ಲರೂ ಕೂಡ ಏಟಾಗಿದೆಯಾ? ಎಲ್ಲರೂ ಇದ್ದಾರೆ, ಅಲ್ಲಿ ಒಳಗಡೆನೆ ಇದ್ದಾರೆ ಎಲ್ಲರೂ. ನಿಮ್ಗೆ ಸಂಬಂಧಿಕರೆಲ್ಲ ಇದ್ರ ಬೇರೆ ಬೇರೆಯವರಲ್ಲಿ? ಇಲ್ಲ, ಫ್ರೆಂಡ್ಶಿಪ್ ಎಲ್ಲರೂ ಇರೋದು. ಹಾ, ನಿಮ್ಗೆ ಗೊತ್ತಿರೋರು ಯಾರ್ಯಾರು ಇದ್ರು ಸರ್? ಹೆಸರು ಗೊತ್ತಿಲ್ಲ? ಐತೆ, ಅಶ್ರಫ್ ಐತೆ, ಜಮೀರ್ ಐತೆ, ಸಮೀ ಬೈ ಇದ್ದಾರೆ, ಅಜ್ಜು ಇದ್ದಾನೆ, ಫಾರೂಕ್ ಬೈ ಇದ್ದಾರೆ, ತುಂಬಾ ಜನ ಇದ್ದಾರೆ ನಮ್ಮವರು. ಅವರೆಲ್ಲ ಏನೇನು ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ರಲ್ಲಿ? ಅದೇ ಬಟ್ಟೆ ವ್ಯಾಪಾರ, ಪರ್ಸ್ ವ್ಯಾಪಾರ, ಬ್ಯಾಗ್ ವ್ಯಾಪಾರ, ಎಲ್ಲ ಬೇರೆ ಬೇರೆ ಐಟಮ್ ಹಾಕ್ತಾರೆ. ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ಅಲ್ಲೇನೆ? ಎಲ್ಲರೂ 20 ವರ್ಷದಿಂದ ನಾವು ಇರೋದೆಲ್ಲ, ನಾವೆಲ್ಲ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ನೋಡಿ, ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮಳೆ ಬಂದ್ರೆ ಸಾಕು, ಎಲ್ಲಂದ್ರೆ ಮಳೆಗಳು ನೀರು ನುಗ್ಗೋದು ಎಲ್ಲ ನಾವು ನೋಡಿದ್ದೀವಿ. ಈ ರೀತಿ ಹಳೆ ಗೋಡೆಗಳನ್ನೆಲ್ಲ ತೆರವು ಮಾಡಿ ಹೊಸದಾದ್ರೂ ಗೋಡೆಗಳು ಕಟ್ಟಿದ್ರೆ ಈ ರೀತಿ ಅನಾಹುತ ಆಗ್ತಿರ್ಲಿಲ್ವೇನಲ್ವಾ? ಅದು ಕರೆಕ್ಟ್ ಆಗ್ತಾ ಇದ್ದಿಲ್ಲ. ಎಷ್ಟೋ ಜನ ಬಗ್ದೈತಾ ಇದ್ರೆ ಏನಾಗಿದೆ ಒಳಗಡೆ ಗೊತ್ತಿಲ್ಲ ಸರ್. ಎಮರ್ಜೆನ್ಸಿನಲ್ಲಿ ಇದ್ದಾನೆ ನನ್ನ ತಮ್ಮ, ನೋಡ್ಬೇಕೇನಾಗುತ್ತೆ ಅಂತ. ಅವರು ಈಗ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನೋಡ್ಬೇಕು, ಕೊಡ್ತಾ ಇದ್ದಾರೆ. ಏನಿಲ್ಲ, ಕಲ್ಸ್ಬಿಟ್ರು ನಮಗೆಲ್ಲ. ನೀವು ಇಮಿಡಿಯೇಟ್ ಹೋಗಿ ಅಲ್ಲೆಲ್ಲ ಕಲ್ಲು ತೆಗೆದು ಶಿಫ್ಟ್ ಮಾಡಕ್ ಮಾಡಿದ್ರು? ಕಲ್ಲು ತೆಗ್ದು ನನ್ನ ತಮ್ಮನಿಗೆ ಎತ್ತಿ ಓಡೆ ಮೂರು ಜನ ಕರ್ಕೊಂಡು ನಾನು ಬಂದೆ. ಹಾಂ, ನೀವೇ ಕರ್ಕೊಂಡ್ಬಂದ್ರೆ 3 ಜನ? ಇಲ್ಲ, ಎಲ್ಲ ಎತ್ತಿ ಹಾಕಿದ್ರು, ಆಟೋನಲ್ಲಿ ಕರ್ಕೊಂಡು ಬಂದರು. ಆ ಕ್ಷಣ ನೋಡಿ ಏನ್ ಅನ್ಸು? ಎದೆ ಜಲ್ ಅನಿಸ್ತಾ? ಭಯ? ಅಯ್ಯೋ, ಒಂದೇ ಭಯ ಆಯ್ತು. ಏನಾಯ್ತು ಅಂತ ಆಯ್ತು. ನಾವೆಲ್ಲ ಪಿಕ್ಚರ್ನಲ್ಲಿ ನೋಡೋದು ಇದೆಲ್ಲ, ನೀವು ಇವತ್ತು ನಿಜಾನ ನೋಡಿದ್ದೀವಿ. ಮಕ್ಕಳೆಲ್ಲ ಇದ್ರ? ಎಲ್ಲರೂ ಇದ್ರು, ಚಿಕ್ಕ ಮಕ್ಕಳು ಎಲ್ಲ ಇದ್ರು. ಚಿಕ್ಕ ಮಕ್ಕಳು ಎಲ್ಲರೂ ಇದ್ರು. ಈಗ ನೋಡಿದೀವಿ ನಾವು, ಬೀದಿ ಬದಿ ವ್ಯಾಪಾರಿಗಳಿಗೆ ಸಪ್ರೇಟ್ ಆಗಿ ಒಂದು ಜಾಗ ಮಾಡ್ಕೊಡ್ತೀವಿ, ಒಳ್ಳೆ ಜಾಗ ಮಾಡ್ತೀವಿ ಅಂತಿದ್ರು. ಅಟ್ಲೀಸ್ಟ್ ಅದನ್ನ ಮಾಡಿದ್ರೆ ಇವತ್ತು ಈ ರೀತಿ ಆಗ್ತಿರ್ಲಿಲ್ಲ. ನಮ್ಮ ಹುಡುಗಿ ಗಂಡ ತಿರ್ಕೊಬಿಟ್ಟವ್ರೆ. ಅಲ್ಲಿದ್ರ ಸರ್? ಅವ್ರು ಅಲ್ಲಿದ್ರು, ಅವ್ರು ಬಟ್ಟೆ ವ್ಯಾಪಾರ ಮಾಡೋರು ಅವರು. ಹೌದು ಸರ್. ಏನ್ ಸರ್ ಅವ್ರ ಹೆಸರು? ಏನ್ ಹೆಸರು ಸರ್ ಅವರು? ಫಯಾಜ್ ಬಿ ಶ್ರೀನಾ. ಏನಾಗ್ಬೇಕು ಸರ್? ನಮ್ಮ ಹುಡುಗಿ ಗಂಡ ಸರ್. ನಿಮ್ಮ ಹೆಸರೇನು? ನಾನು ಸುಹೇಲ್. ಇದು ನಿಜಕ್ಕೂ ತುಂಬಾ ದುಃಖವಾದ ವಿಚಾರ. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳಿಗಂತಾನೆ ಸಪ್ರೇಟ್ ಒಂದು ಜಾಗ ಮಾಡ್ತೀನಿ ಅಂತ ಇಷ್ಟೊತ್ತಿಗೆ ಮಾಡ್ಬೇಕಾಗಿತ್ತಲ್ವಾ ಅಟ್ಲೀಸ್ಟ್? ಇಲ್ಲ ಸರ್, ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ.
ಇವ ಇಲ್ಲೇ ಕೊಟ್ಟಿರೋದು ವ್ಯಾಪಾರ ಮಾಡಕ್ಕೆ. ಅದು ಗೋಡೆ ತುಂಬಾ ಹಳೇದಾಗೋಗಿತ್ತ ಗೋಡೆ? ಹ್ಞೂ ಹಳೇದೇ ಗೋಡೆ ಅದು. 100 ವರ್ಷ. ಆಯ್ತು ಸರ್ ಅಷ್ಟೇ. ನಿಮ್ ಸ್ವಂತ ತಮ್ಮನ ಅವರು? ನನ್ನ ತಮ್ಮನೇ, ಅವನು ಸ್ವಂತ ತಮ್ಮ. ಏನ್ ವ್ಯಾಪಾರ ಮಾಡ್ತಿದ್ರು ಅವರು? ಚಪ್ಪಲಿ ವ್ಯಾಪಾರ. ಸಾರಿ. ಇದು ಅವರ ಸಂಬಂಧಿಕರಾದ ಸೊಹೇಲ್ ಹೇಳ್ತಾ ಇರೋದು. ನಿಜಕ್ಕೂ ಕೂಡ ದುಃಖದ ಸಂಗತಿ. ಅವರೆಲ್ಲರ ಬಟ್ಟೆ ವ್ಯಾಪಾರ, ಚಪ್ಪಲಿ ವ್ಯಾಪಾರ, ಈ ರೀತಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ರು. ಸುಮಾರು ಹಳೇವಾದ ಒಂದು ಗೋಡೆ ಅದು. ಯಾರು ಕೂಡ ನಾವು ಊಹೆ ಕೂಡ ಮಾಡ್ಕೊಂಡಿಲ್ಲ ಅದು ಬೀಳುತ್ತೆ ಅಂತ. ದಿಢೀರ್ ಅಂತ ಬಿಡ್ತು. ಸುಮಾರು ಒಂದು 30 ಜನ ಇದ್ರು. ಈಗಾಗಲೇ ಸಾಕಷ್ಟು ಜನ ನಾನೇ ಶಿಫ್ಟ್ ಮಾಡಿದ್ದೀನಿ. ನನ್ನ ತಮ್ಮ, ನನ್ನ ಸಹೋದರ ಆತ, ಇಬ್ಬರು ಮಕ್ಕಳಿದ್ದಾರೆ. ಅವರ ಜೀವನ ಹೇಗೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.